ಒಂದು 4 ಬೆಡ್ರೂಮ್ನ ಒಂದು ಡ್ಯೂಪ್ಲೆಕ್ಸ್ ಹೌಸು. ಇಲ್ಲಿ ನೋಡ್ಬೋದು ಇದರ ಎಲಿವೇಶನ್ ಯಾವ ರೀತಿ ಇದೆ ಅಂಥೇಳಿ. ಪರ್ಗೋಲಸ್ ಆಗಿರ್ಬೋದು, ಕಾಲಮ್ ಸ್ಟ್ರಿಪ್ಸ್ ಆಗಿರ್ಬೋದು, ಮತ್ತು ಈ ರೀತಿ ವಾಲ್ ಮಾಡಿ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಡಿಸೈನು, ಮತ್ತು ಎಂಟ್ರೆನ್ಸ್ನಲ್ಲಿರ್ತಕ್ಕಂತಹ ಒಂದು ಅಗಾಧವಾದ ಡೋರು. ಇದು ಒಂದು ಹಾಲು. ಈ ಹಾಲ್ನಲ್ಲಿ ಈ ರೀತಿ ಓಪನ್ ವೆಲ್ ಸ್ಟೇರ್ಕೇಸ್ ಇದೆ, ಮತ್ತು ಇಲ್ಲೊಂದು ಪೂಜಾ ರೂಮ್ ಬರುತ್ತೆ. ಇದು ಒಂದು ಕಿಚನ್ನು ಕಮ್ ಡೈನಿಂಗು. ಸೊ ಇಲ್ಲಿ ಒಂದು ನಮಗೆ ಬೆಡ್ರೂಮ್ ಇದೆ. ಇದಕ್ಕೆ ಒಂದು ಅಟ್ಯಾಚಡ್ ಬಾತ್ರೂಮು. ಸೊ ಬಾತ್ರೂಮ್ ಎಲ್ಲ ನಿಮಗೆ 13 ಫೀಟ್ ಹಿಂಗೆ ಲೆಂತ್ ಇದೆ, ಸೊ 6 ಫೀಟ್ ವಿಡ್ತ್ ಇದೆ. ಸೊ ಸ್ಪೇಷಿಯಸ್ ಬೆಡ್ರೂಮ್ ಇದೆ. ಸೊ ಹಾಲ್ ನೋಡ್ಬೋದು. ಹಾಲಲ್ಲಿ ಓಪನಿಂಗ್ಸ್ ಆಗಿರ್ಬೋದು, ಮತ್ತು ವೈಟ್ ಸ್ಪೇಸ್ ನಿಮಗೆ ಕಂಪ್ಲೀಟಾಗಿ ಓಪನ್ ಕಿಚನ್ ಆಗಿರೋದ್ರಿಂದ ಕಂಪ್ಲೀಟ್ ಫ್ಲೋರು ನಿಮಗೆ ಹಾಲ್ ವಿತ್ ಕಿಚನ್ ಕಮ್ ಡೈನಿಂಗ್ ಕಮ್ ಪೂಜಾ ರೂಮು. ಸೊ ಈ ರೀತಿ ಚೈನ್ ಸ್ಟೇರ್ಕೇಸ್ನ ಮುಖಾಂತರ ಓಪನ್ ವೆಲ್ ಸ್ಟೇರ್ಕೇಸ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ಇದು ಸ್ಟೇರ್ಕೇಸ್ಗೆ ಓಪನಿಂಗ್ಸು. ಮೇಲೆ ಕಡೆ ಸ್ಕೈಲೆಟ್ ಅಂದ್ಬಿಟ್ಟಿದ್ದೀವಿ. ಸೊ ವೆಂಟಿಲೇಷನ್ ಅಂತಕ್ಕಂಥದ್ದು ನಿಮಗೆ ಎಲ್ಲ ಕಡೆಯಿಂದನೂ ಸಪ್ಲೈ ಇದೆ. ಸೊ ಇದು ಸ್ಟೇರ್ಕೇಸ್ ಹತ್ತು ಬಂದ ತಕ್ಷಣ ಒಂದು ಬೆಡ್ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು. ಇದಾದ ಮೇಲೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ಪ್ಲಸ್ ಇದಕ್ಕೆ ಒಂದು ಅಟ್ಯಾಚಡ್ ಬಾತ್ರೂಮು. ಅಂದರೆ ಕೆಳಗಡೆ ಏನಿದೆಯೋ ಯಥಾವತ್ತು ಮೇಲೆ ಕಡೆ ಬಂದಿದೆ ಇದು. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ. ಇದಾದಮೇಲೆ ಇದು ಮೇಲೆಗಡೆ ಲಿವಿಂಗ್ ಸ್ಪೇಸು. ಇದಕ್ಕೆ ಒಂದು ಬಾಲ್ಕನಿ ಇದೆ. ಸೊ ಇಲ್ಲಿ ಬಂದರೆ ನಿಮಗೆ ಈ ಥರದ ವ್ಯೂ ಒಂದು ಕಾಣಿಸುತ್ತೆ. ಮತ್ತು ಇಲ್ಲಿ ಇನ್ನೂ ಒಂದು ಬೆಡ್ರೂಮ್ ಇದೆ. ಇದು ಗೆಸ್ಟ್ ಬೆಡ್ರೂಮು. ಸೊ ಇಲ್ಲಿಂದನೂ ನಮಗೆ ಬಾಲ್ಕನಿ ಇದೆ. ಸೊ ಈ ರೀತಿಯಾಗಿ ಒಂದು 4 ಬೆಡ್ರೂಮ್ಸ್ನ ಒಂದು ಡ್ಯೂಪ್ಲೆಕ್ಸ್ ಹೌಸ್ ಇದು. ಸೊ ಕೆಳಗಡೆ ಒಂದು ಬೆಡ್ರೂಮು, ಮೇಲೆಗಡೆ 3 ಬೆಡ್ರೂಮ್ ಇದೆ. ಎಲ್ಲದಕ್ಕೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಎಕ್ಸೆಪ್ಟ್ 1 ಬೆಡ್ರೂಮ್. ಸೊ ವೆಂಟಿಲೇಷನ್ ಪರ್ಪಸ್ ಆಗಿರ್ಬೋದು, ಯಾವ ರೀತಿ ಓಪನಿಂಗ್ಸನ್ನು ಬಿಟ್ಟಿದ್ದೀವಿ, ವೈಡ್ ಓಪನಿಂಗ್ಸ್ ಇದ್ದಾವೆ. ಸೊ ಎಲ್ಲ ಕಡೆಯಿಂದನೂ ನಿಮಗೆ ವೆಂಟಿಲೇಷನ್ಸ್ಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಸೊ ಆ ರೀತಿಯಾದ ಒಂದು ಓಪನಿಂಗ್ಸ್ ಇದೆ ನಮಗೆ. ಸೊ ಹಾಲು ಅಷ್ಟೇ, ನೀವು ಕೆಳಗಡೆ ಇದನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟು ಎಲ್ಲವೂ ಕಿಚನ್ ಹಾಲ್ ಎಲ್ಲವೂ ಓಪನ್ ಇರೋದ್ರಿಂದ, ಇಲ್ಲಿ ಪೂಜಾ ರೂಮ್ ಬರೋದ್ರಿಂದ ನಿಮಗೆ ಸ್ಪೇಸ್ ತುಂಬ ಇರೋ ಥರ ಕಾಣಿಸುತ್ತೆ. ಮತ್ತು ಓಪನಿಂಗ್ಸು ಕೂಡ ಎಲ್ಲಿ ಎಷ್ಟೆಷ್ಟು ಬೇಕೋ ಅದಕ್ಕಿಂತ ಎಕ್ಸ್ಟ್ರಾನೇ ಓಪನಿಂಗ್ಸ್ ಇದ್ದಾವೆ. ಯಾಕಂದರೆ ಸಾಯಂಕಾಲ ಅಲ್ಲೂ ಕೂಡ ಲೈಟ್ ಚೆನ್ನಾಗಿ ಬರಲಿ, ಮತ್ತು ಆದಷ್ಟು ಎನರ್ಜಿ ಎಫಿಷಿಯನ್ಸಿಯಾಗಿ ಈ ಒಂದು ಮನೆ ವರ್ಕ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು.